ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಈ ಉದಯ ಕಾಲದಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ಉನ್ನತವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ದೇವರು ಒಳ್ಳೆಯ ವಿಶ್ರಾಂತಿ ಕೊಟ್ಟಿದ್ದಾರೆ ಅಲ್ವಾ? ಈ ಉದಯ ಕಾಲದಲ್ಲಿ ನಾವೆಲ್ಲರೂ ಕೂಡ ದೇವರನ್ನು ಸ್ತುತಿಸುವುದಕ್ಕಾಗಿ, ಆತನನ್ನು ಘನಪಡಿಸುವುದಕ್ಕಾಗಿ, ಕೀರ್ತಿಸುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ದೇವರು ಒಂದೊಂದು ದಿನವನ್ನು ಆಡ್ ಮಾಡುತ್ತಾ ಇದ್ದಾರೆ. ಅದಕ್ಕಾಗಿ ಸ್ತೋತ್ರ. ಈ ವಾಗ್ದಾನದ ಮೂಲಕವಾಗಿ ನೀವೆಲ್ಲರೂ ಕೂಡ ವಿಶೇಷವಾಗಿ ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂಬುದಾಗಿ ನೀವು ಕಳಿಸುತ್ತಾ ಇರುವಂತಹ ಇಮೇಲ್ಸ್ ನಿಮಿತ್ತ, ವಾಟ್ಸ್ಆಪ್ ಮೆಸೇಜ್ಗಳಿಗಾಗಿ ದೇವರಿಗೆ ನಾನು ಸ್ತೋತ್ರ ಹೇಳುತ್ತೇನೆ. ಕರ್ತನ ವಾಕ್ಯವು ನಿತ್ಯವೂ ನೂತನವಾದದ್ದು, ಅನುದಿನವೂ ಕೂಡ ಆಹಾರ, ಆಧ್ಯಾತ್ಮಿಕ ಆಹಾರ ದೇವರ ವಾಕ್ಯ. ಪ್ರತಿದಿನವೂ ಕೂಡ ದೇವರ ವಾಕ್ಯದೊಂದಿಗೆ ಆರಂಭಿಸುವುದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಆಶೀರ್ವಾದ. ದೇವರ ವಾಕ್ಯದಲ್ಲಿ ಎಷ್ಟೋ ವಾಗ್ದಾನಗಳು ನಮಗೋಸ್ಕರವಾಗಿ ಬರೆಯಲ್ಪಟ್ಟಿದೆ. ಅದೆಲ್ಲವನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಕ್ಲೈಮ್ ಮಾಡಿಕೊಳ್ಳಬಹುದು. ಕರ್ತನ ವಾಗ್ದಾನವನ್ನು ನಂಬಿ ಅದರ ಮೇಲೆ ವಿಶ್ವಾಸವಿಟ್ಟು ಆತನ ಮಾರ್ಗದಲ್ಲಿ ನಡೆಯುವಾಗ ಖಚಿತವಾಗಿ ನೆರವೇರುವುದನ್ನು ನಮ್ಮ ಜೀವಿತದಲ್ಲಿ ನೋಡುತ್ತೇವೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆಯೋಣ. 80ನೇ ಕೀರ್ತನೆ 17ನೇ ವಾಕ್ಯವನ್ನು ಓದೋಣವಾ? ಸ್ಯಾಮ್ 80 and verse 17. ನಿನ್ನ ಬಲಗೈ ಉದ್ಧರಿಸಿದ ಪುರುಷನು, ನೀನು ನನಗೋಸ್ಕರ ಸಾಕಿ ಬೆಳೆಸಿದ ನರಪುತ್ರನು ಆಗಿರುವವನನ್ನು ಹಸ್ತದಿಂದ ಹಿಡಿದಿರು. ಆಸಾಫನೆನ್ನುವಂತಹ ದೈವಭಕ್ತನು ಅನೇಕ ಕೀರ್ತನೆಗಳನ್ನು ಬರೆದಿದ್ದಾರೆ. ಅದರಲ್ಲಿ 80ನೇ ಕೀರ್ತನೆ ಬಹಳ ಪ್ರಾಮುಖ್ಯವಾದದ್ದು. ಇಸ್ರಾಯೇಲ್ಯರನ್ನು ಕಾಯುವ ಕುರುಬನೆ ಎಂಬುದಾಗಿ ಈ ಕೀರ್ತನೆಯು ಆ ಮಾತಿನೊಂದಿಗೆ ಆರಂಭವಾಗುತ್ತದೆ. ಕರ್ತನು ಇಸ್ರಾಯೇಲ್ಯರಿಗೆ ಕುರುಬನಾಗಿದ್ದಾನೆ. 17ನೇ ವಾಕ್ಯಕ್ಕೆ ಬರುವಾಗ ಹೇಳುತ್ತಾನೆ, ನಿನ್ನ ಬಲಗೈ ಮನುಷ್ಯನಿಗೆ ಸಹಾಯವಾಗಿರಲಿ ಎಂದು. ಪ್ರೈಸ್ ದ ಲಾರ್ಡ್. ದೇವರ ಹಸ್ತವು, ದೇವರ ಬಲಗೈ ನಮಗೆ ಹೇಗಿದೆ ಅಂತೆ? ಸಹಾಯವಾಗಿದೆ. ನೋಡಿ, ರೈಟ್ ಹ್ಯಾಂಡ್ ಬಲಕ್ಕೆ ಸಾದೃಶ್ಯವಾಗಿದೆ, ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಸಾದೃಶ್ಯವಾಗಿದೆ. ಕರ್ತನು ನಮ್ಮ ಕುರಿತಾಗಿ ಇಟ್ಟಿರುವಂತಹ ಉದ್ದೇಶ ಯಾವಾಗಲೂ ಉನ್ನತವಾದದ್ದೇ. ಆತನು ನಮ್ಮ ಜೊತೆ ಇರಬೇಕೆಂದು ಕೋರುತ್ತಿದ್ದಾರೆ. ನಿಮಗೆ ಒಂದು ವಿಷಯ ಗೊತ್ತಾ? ಯೇಸು ಕ್ರಿಸ್ತನಿಗೆ ಒಂದು ಹೆಸರಿದೆ, ಇಮ್ಯಾನ್ಯುಯಲ್ ಎಂದು. ಒಬ್ಬ ಕನ್ನಿಕೆ ಗರ್ಭಧರಿಸಿ ಒಂದು ಮಗುವನ್ನು ಹಡೆಯುವಳು. ಆ ಮಗುವಿಗೆ ಇಮ್ಯಾನ್ಯುಯಲ್ ಎಂಬುದಾಗಿ ಹೆಸರಿಡುತ್ತಾರೆ ಎನ್ನುವಂತ ಪ್ರವಾದನೆ ಯೆಶಾಯ 7ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಅಲ್ವಾ? ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾಗ ಆತನ ಜೀವಿತವನ್ನು ಸ್ಪಷ್ಟವಾಗಿ ಗಮನಿಸುವುದಾದರೆ, ಆತನು ಅನೇಕರಿಗೆ ಜೊತೆಯಾಗಿ ನೆರಳಾಗಿ ಇದ್ದರು. ಯಾರೂ ಜೊತೆ ಇಲ್ಲದೆ ಇರುವಂತವರಿಗೆ ಯೇಸು ಕ್ರಿಸ್ತನು ಹುಡುಕಿಕೊಂಡು ಹೋಗಿ ಅವರನ್ನು ಧೈರ್ಯಪಡಿಸಿದರು, ಸ್ವಸ್ಥಪಡಿಸಿದರು, ಉನ್ನತವಾದ ಆಶೀರ್ವಾದವನ್ನು ಅವರಿಗೆ ಕೊಟ್ಟರು. ಕುಷ್ಠರೋಗಿಯಿಂದ ಬಾಧಿಸಲ್ಪಡುತ್ತಾ ಇರುವಂತಹ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಹೇಳುತ್ತಾನೆ, ದೇವರೇ, ನಿನಗೆ ಚಿತ್ತವಿದ್ದರೆ ನನ್ನನ್ನು ಶುದ್ಧ ಮಾಡು ಎಂಬುದಾಗಿ ಯೇಸು ಕ್ರಿಸ್ತನ ಬಳಿ ಬೇಡಿಕೊಳ್ಳುತ್ತಾನೆ, ಮನವಿ ಮಾಡುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಿನಗೆ ಇಷ್ಟವಿದ್ದಲ್ಲಿ ಎಂಬುದಾಗಿ ಆತನು ಉಪಯೋಗಿಸುವುದರಲ್ಲಿ ನಾನು ಅಂದುಕೊಳ್ಳುವುದೇನೆಂದರೆ, ಕರ್ತನೆ, ನಾನು ಯಾರಿಗೂ ಇಷ್ಟವಿಲ್ಲ, ನಿನಗೆ ಇಷ್ಟವಿದ್ದರೆ ನನ್ನನ್ನು ಶುದ್ಧ ಮಾಡು ಎಂಬುದಾಗಿ. ಕುಷ್ಠರೋಗಿ ಹೊಂದಿರುವಂತಹ ವ್ಯಕ್ತಿಯನ್ನು ಯಾರು ಕೂಡ ಇಷ್ಟಪಡದೇ ಇರುವಂತದ್ದು ಸಹಜವೇ. ಆದರೆ ಯೇಸು ಕ್ರಿಸ್ತನು ಅವನನ್ನು ಮುಟ್ಟಿ ಸ್ವಸ್ಥಪಡಿಸಿದ ನಂತರ ಆತನು ಮುಟ್ಟಲಿಲ್ಲ. ಸ್ವಸ್ಥಪಡಿಸುವುದಕ್ಕಿಂತ ಮುಂಚೆ ಆತನು ಮುಟ್ಟಿದರೆಂಬುದಾಗಿ ಬೈಬಲ್ ಹೇಳುತ್ತದೆ. ಮುಟ್ಟಿದ ಕೂಡಲೇ ಸ್ವಸ್ಥವಾಯಿತು. ದಟ್ಸ್ ದ ಲವ್ ಆಫ್ ಜೀಸಸ್. ಈ ದಿನ ಒಂದು ವೇಳೆ ನಿನ್ನ ಅಸಹಾಯಕತೆಯಿಂದ, ನಿನ್ನ ದೌರ್ಭಾಗ್ಯದ ನಿಮಿತ್ತ, ನಿನ್ನ ಜೀವಿತದಲ್ಲಿರುವಂತಹ ಸಮಸ್ಯೆಯ ನಿಮಿತ್ತ, ನಿನ್ನ ಒಂಟಿತನದ ನಿಮಿತ್ತ, ನಿನ್ನ ಅನಾರೋಗ್ಯದ ನಿಮಿತ್ತ ಯಾರು ಕೂಡ ನಿನ್ನ ಬಳಿಗೆ ಬರುತ್ತಿಲ್ಲವೇನೋ? ಈ ಹಿಂದೆ ಎಲ್ಲ ನಿನ್ನ ಹತ್ರ ಇದ್ದಾಗ ಎಲ್ಲರೂ ಇದ್ದರು, ಎಲ್ಲರೂ ಇರುತ್ತೇವೆ ಎಂಬುದಾಗಿ ಹೇಳಿದ್ದರು. ಆದರೆ ನೀವು ಯಾವಾಗ ಕಷ್ಟಕ್ಕೆ ಗುರಿಯಾದರೋ, ಸಮಸ್ಯೆಯಲ್ಲಿದ್ದಾಗ ಬಹುಶಃ ಎಲ್ಲರೂ ಕೂಡ ದೂರವಾಗಿರಬಹುದು. ಆದರೆ ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಆತನ ಜೊತೆ ಇರಬೇಕೆಂದು ಬಯಸುತ್ತಿದ್ದಾರೆ. ಆತನ ಬಲಗೈ ಮನುಷ್ಯನಿಗೆ ಸಹಾಯ ಮಾಡುತ್ತದೆ. ನಾನು ನನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ಎಷ್ಟೋ ಉನ್ನತವಾದ ಕಾರ್ಯಗಳನ್ನು ನಾನು ಹೇಳಬಹುದು. ಕೆಲವು ಸಮಯದಲ್ಲಿ ಸಮಸ್ಯೆಯ ಬಲೆಯಲ್ಲಿ ಸಿಲುಕಿಕೊಂಡಾಗ, ಕಷ್ಟದಲ್ಲಿ ಇದ್ದಾಗ, ಪ್ರತಿಕೂಲ ವಾತಾವರಣದಲ್ಲಿದ್ದಾಗ, ಕೆಲವು ಸಂದರ್ಭದಲ್ಲಿ ದೇವರ ಸಹಾಯ ಹಾಗೂ ಆತನ ನಡೆಸುವಿಕೆ ಎಷ್ಟು ಬಲವಾಗಿತ್ತೆಂಬುದಾಗಿ ನಾನು ಅನುಭವಿಸಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಹೇಳುತ್ತಿದ್ದಾರೆ, ನಿನಗೋಸ್ಕರ ಆರಿಸಿಕೊಂಡಂತಹ ನರನಿಗೆ ಅವರನ್ನು ನಿನ್ನ ಹಸ್ತದಿಂದ ಹಿಡಿದಿರು. ನಿನಗೋಸ್ಕರ ನೀನು ಆರಿಸಿಕೊಂಡಿದ್ಯಾ? ದೇವ ಮಕ್ಕಳೇ, ನಿಮಗೆ ಗೊತ್ತಾ? ದೇವರ ಒಂದು ಉದ್ದೇಶದಿಂದ ನಿನ್ನನ್ನು ಆರಿಸಿಕೊಂಡಿದ್ದಾರೆ. ನೀವು ದೇವರ ಆಯ್ಕೆಯಲ್ಲಿದ್ದೀರಾ. ಗಾಡ್ ಹ್ಯಾಸ್ ಚೋಸನ್ ಯು. ದೇವರು ನಿನ್ನನ್ನು ಕರೆದಿದ್ದಾರೆ, ಆರಿಸಿಕೊಂಡಿದ್ದಾರೆ. ಒಬ್ಬ ಅಮೆರಿಕನ್ ಪ್ರೆಸಿಡೆಂಟ್ ಆಫೀಸ್ಗೆ ಬಂದ ಕೂಡಲೇ ತನ್ನೊಂದಿಗೆ ಕೆಲಸ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಳ್ಳುತ್ತಾನೆ. ಹೈಲಿ ಎಜುಕೇಟೆಡ್ ಸ್ಕಾಲರ್ಸ್, ಹೈಲಿ ಇಂಟೆಲಿಜೆಂಟ್ ಪೀಪಲ್ ಅನ್ನು ತನ್ನ ಸುತ್ತಲಿಟ್ಟುಕೊಳ್ಳುತ್ತಾನೆ. ಸಾಮಾನ್ಯರು ಯಾರು ಆತನ ಸುತ್ತಲಿರುವುದಿಲ್ಲ. ಆದರೆ ದೇವರು ತನಗೋಸ್ಕರವಾಗಿ ಆರಿಸಿಕೊಳ್ಳುವಂತಹ ಸಂದರ್ಭ ಬಂದರೆ ಆತನು ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ, ಜ್ಞಾನಹೀನರನ್ನು, ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಯಾಕೆ ಎಂದರೆ ಆತನ ಬಲವನ್ನು, ಶ್ರೇಷ್ಠತೆಯನ್ನು ಲೋಕಕ್ಕೆ ತೋರಿಸುವುದಕ್ಕೆ. ಯು ಆರ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ದೇವರ ಹಸ್ತದಲ್ಲಿದ್ದೀಯಾ, ಆತನಿಗೋಸ್ಕರ ಆರಿಸಿಕೊಳ್ಳಲ್ಪಟ್ಟಿದ್ದೀಯಾ. ಆದ್ದರಿಂದ ನಿನಗೆ ಜೊತೆಯಾಗಿ ಆತನ ಹಸ್ತ ಯಾವಾಗಲೂ ಇದೆ. ಹಾಲೆಲೂಯ. ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ದೇಶದಿಂದ ಆಚೆ ಬಂದಾಗ ಅವರು ಕಾನಾನ್ ದೇಶಕ್ಕೆ ಹೋಗುತ್ತಿರುವಾಗ ಕರ್ತನ ಹಸ್ತ ಅವರಿಗೆ ಎಷ್ಟು ಉನ್ನತವಾದ ಅದ್ಭುತ ಕಾರ್ಯಗಳನ್ನು ಮಾಡಿತೋ
ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದಿಸ್ ಈಸ್ ಯುವರ್ ಡೇ ಅಂಡ್ ದಿಸ್ ಈಸ್ ಯುವರ್ ಟರ್ನ್. ಇದು ನಿನ್ನ ಸಮಯ, ಇದು ನಿನ್ನ ಸರದಿ. ಕರ್ತನು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂದು ಬಯಸುತ್ತಿದ್ದಾರೆ. ಅವರು ಜೊತೆ ಇಲ್ಲ, ಇವರು ಜೊತೆ ಇಲ್ಲ ಎಂಬುದಾಗಿ ಬಾಧೆ ಪಡುತ್ತಾ ಇದೀಯಾ, ದುಃಖ ಪಡುತ್ತಾ ಇದ್ದೀಯಾ? ಕರ್ತನೇ ನಿನ್ನ ಜೊತೆಗಿದ್ದಾರೆ ಎಂಬುದಾಗಿ ನಂಬು, ಆತನ ಮೇಲೆ ವಿಶ್ವಾಸ ಇಡು. ಖಚಿತವಾಗಿ ನಿನ್ನ ಜೀವಿತದಲ್ಲಿ ಒಳಿತನ್ನು ಕಾಣುತ್ತೀಯ. ಈ ದಿನವೆಲ್ಲ ಇದೇ ವಾಗ್ದಾನವನ್ನು ಕ್ಲೈಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡೋಣ. ಕರ್ತನಿಂದ ದೊಡ್ಡ ಕಾರ್ಯಗಳನ್ನು ಹೊಂದೋಣ. ಪ್ರೀತಿಯುಳ್ಳ ತಂದೆ, ನೀವು ನಮಗೆ ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಬಲಗೈ ನಮಗೆ ಜೊತೆಯಾಗಿ, ನಿಮ್ಮಿಂದ ಆರಿಸಿಕೊಳ್ಳಲ್ಪಟ್ಟಂತ ನಮಗೆ ನಿಮ್ಮ ಹಸ್ತ ಯಾವಾಗಲೂ ಜೊತೆ ಇರುತ್ತದೆ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಾ. ನೀವು ನಮ್ಮ ಸಂಗಡ ಇದ್ದರೆ ಸಾಕು ಅಪ್ಪ. ಆ ದಿನ ಯೋಸೇಫನನ್ನು ಬಲಪಡಿಸಿದ್ದೀರಾ, ಅನೇಕರನ್ನು ಬಲಪಡಿಸಿದ್ದೀರಾ. ನೀವು ಅವರ ಜೊತೆ ಇದ್ದದ್ದರಿಂದಲೇ ಅವರು ಅಸಾಧಾರಣವಾದ ಕಾರ್ಯಗಳನ್ನು ಮಾಡುವವರಾದರು. ಕರ್ತನೆ, ನಮ್ಮ ಪ್ರಿಯರನ್ನು ಮುಟ್ಟಿರಿ, ಅದ್ಭುತ ಮಾಡಿರಿ. ಈ ದಿನವೆಲ್ಲ ಅವರಿಗೆ ಬೇಕಾದ ಕೃಪೆಯನ್ನು ದಯಪಾಲಿಸಿರಿ. ಯಾರ್ಯಾರು ರೋಗದಲ್ಲಿ, ಬಲಹೀನತೆಯಲ್ಲಿ, ವ್ಯಾಧಿಯಲ್ಲಿ ಇದ್ದಾರೋ ಅವರೆಲ್ಲರನ್ನು ಕೂಡ ಮುಟ್ಟಿರಿ. ಮಾನಸಿಕವಾಗಿ ಕುಗ್ಗಿ ಹೋಗಿರುವವರನ್ನು ದೇವರ ನಿನ್ನ ಶಕ್ತಿಯಿಂದ, ಬಲದಿಂದ ತುಂಬಿಸಿ ಅದ್ಭುತ ಮಾಡಬೇಕೆಂದು ಕೋರುತ್ತೇನೆ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.